ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಇನ್ನೊಂದು ವೀಡಿಯೋಗೆ ಇವತ್ತು ನಾನು ವೀಡಿಯೋ ಮಾತಾಡ್ತಾ ಇದ್ದೀನಿ. ಸೊ ಅದು ಯಾರ ಬಗ್ಗೆ ಅಂತಂದರೆ, ಅರ್ಥ ಆಯ್ತಾ ಅಂತಲೇ ಎಲ್ಲರ ಮನಸ್ಸು ಕದ್ದಿರುವಂತಹ ಮೋಕ್ಷಿತಾ ಪೈ ಅಲ್ಲ ಕಣ್ರಿ, ಅವರ ನಿಜವಾದ ಹೆಸರು ಐಶ್ವರ್ಯ ಪೈ ಅಲಿಯಾಸ್. ಸೊ ಮೋಕ್ಷಿತಾ ಪೈ ಅಂತೇಳಿ ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ, ಬಟ್ ಅವರ ನಿಜವಾದ ಹೆಸರು ಐಶ್ವರ್ಯ ಪೈ. ಸೊ ಇವರು ಏನಪ್ಪ ಅಂದರೆ, ಒಂದು ಬಿಗ್ ಬಾಸಲ್ಲಿ ಡಿಫ್ರೆಂಟ್ ಆಗಿರೋ ಒಂದು ಕಂಟೆಸ್ಟೆಂಟ್, ಸ್ವಾಭಿಮಾನಿ, ಅರ್ಥ ಆಯ್ತಾ ಅಂತಲೇ ಎಲ್ಲರ ಮನಸ್ಸನ್ನು ಕದ್ದಿರೋ ಅಂತಹ ಮೋಕ್ಷಿತಾ ಪೈ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಒಂದು ಮೋಕ್ಷಿತಾ ಪೈ ಏನಿದ್ದಾರೆ ನೋಡಿ, ಬಿಗ್ ಬಾಸಲ್ಲಿ ನನ್ನದೇ ಆದ ಒಂದು ಸ್ವಾಭಿಮಾನ ಇದೆ, ನನ್ನ ಆ್ಯಟಿಟ್ಯೂಡೇ ಹೀಗೆ, ನಾನು ಯಾರಿಗೂ ತಲೆ ಬಗ್ಸಲ್ಲ, ನಾನು ಯಾರಿಗೂ ಕೇರೆ ಅನ್ನಲ್ಲ ಅನ್ನೋ ಒಂದು ಇದು ಇಟ್ಕೊಂಡು ಫುಲ್ ವೈರಲ್ ಆಗಿರೋ ಅಂತಹ, ಎಲ್ಲರ ಮನಸ್ಸು ಗೆದ್ದಿರೋ ಅಂತಹ ಮೋಕ್ಷಿತಾ ಪೈ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಸೊ ಅವರ ಒಂದು ವಿಷಯ ಕೇಳಿ ನನಗೂ ಶಾಕ್ ಆಗೋಯಿತು. ಸೊ ಇತ್ತೀಚೆಗೆ ಅವ್ರ ಬಗ್ಗೆ ಒಂದು ನ್ಯೂಸ್ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಅದನ್ನು ನಾನು ಅಂದ್ಕೊಂಡೆ ಫೇಕ್, ಇವ್ರು ಚೆನ್ನಾಗಿ ಆಟಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಇವ್ರ ಹೆಸರು ಕೆಡಿಸ್ಬಿಡೋಣ ಅಂತೇಳ್ಬಿಟ್ಟು ಆ ಥರ ಫೇಕ್ ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಅಂದ್ಕೊಂಡೆ. ಬಟ್ ಆಮೇಲೆ ಪ್ರೂಫ್ ಸಮೇತ ನೋಡಿ ಬೇಜಾರಾಗೋಯ್ತು. ಆಮೇಲೆ ನನಗೆ ಅನಿಸಿದ್ದು ಒಂದೇ, ಏನು ಅನಿಸಿತು ಗೊತ್ತಾ, ನಿಜವಾಗ್ಲೂ ಫ್ರ್ಯಾಂಕ್ ಆಗಿ ನಾನು ಹೇಳ್ತೀನಿ ಅಂದರೆ, ಮಾಡೋತನ ಚಾರ ಮನೆ ಮುಂದೆ ಬೃಂದಾವನ ಅನಿಸಿತು. ಆಮೇಲೆ ಯಾವ ಹುತ್ತಲ್ಲಿ ಯಾವ ಹಾವಿದೆ ಅಂತ ಸಹ ನಿಜವಾಗ್ಲೂ ನನಗೆ ಹಂಗೆ ಅನಿಸ್ಬಿಡ್ತು. ಅದನ್ನೆಲ್ಲ ನೋಡಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಗೊತ್ತಾಗೋದಿಲ್ಲ. ಸೊ ಅವ್ರು ಇರೋದಕ್ಕೂ ಇವರು ಮಾಡಿರೋದಕ್ಕೂ ಇಷ್ಟ ಗಜಾಂತರ ವ್ಯತ್ಯಾಸ ಇದೆ ನೋಡ್ರಿ. ಆ್ಯಕ್ಚುಲಿ ಹಿಂಗೆ ಅನ್ನೋರೇ ಹಿಂಗಿರ್ತಾರ ಅಂತ ಇವಾಗ ಇತ್ತೀಚೆಗೆ ನನಗೆ ಅನಿಸ್ತು. ನಿಜವಾಗ್ಲೂ ಎಷ್ಟು ಜನ ಅಂದರೆ ನಾವು ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಬಟ್ ಮಾಡೋದೆಲ್ಲ ಹಲ್ಕ ಕೆಲಸ ಅಂತೇಳಿ ಇದು ಒಂದು ನನಗೆ ಒಂದು ರಿಯಲೈಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇವ್ರ ಬಗ್ಗೆ ಇತ್ತೀಚೆಗೆ ನಾನು ಗೊತ್ತಿರೋ ವಿಷಯ, ನೋಡಲ್ಪಟ್ಟಿರೋದು ಏನಪ್ಪ ಅಂತಂದರೆ, ಇವರು ನಿಜವಾದ ಹೆಸರು ಐಶ್ವರ್ಯ ಪೈ ಅಂತೆ. ಸೊ ಇವ್ರನ್ನ 2014 ಒಂದು ಕೇಸಲ್ಲಿ ಜೈಲ್ಗೆ ಇವರು ಮೋಕ್ಷಿತಾ ಪೈ ಏನಿದ್ದಾರೆ ಅವರು ಸೇರಿದ್ರು 2014. ಅದು ಸಹ ಒಂದು ಕಿಡ್ನಾಪ್ ಕೇಸಲ್ಲಿ ಅಂತ. ಆ್ಯಕ್ಚುಲಿ ಆವಾಗ ಅವ್ರಿಗೆ 20 years. ಆವಾಗ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಅವ್ರು ಟ್ಯೂಷನ್ಗೆ ಒಂದು ಹುಡುಗಿ ಬರ್ತಾಯಿದ್ಲಂತೆ, ಅವರು ತುಂಬ ರಿಚ್ಚು. ಆವಾಗ ಇವಳು ಮೋಕ್ಷಿತಾ ಪೈ ಏನಿದ್ದಾಳೆ ನೋಡಿ, ಅವರು ಸ್ವಲ್ಪ ಅಷ್ಟು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಆ ಥರ ಇರೋ ಟೈಮಲ್ಲಿ ಅವಳಿಗೆ ಒಂದು ಲಕ್ಸುರಿ ಲೈಫ್ನ ಎಂಜಾಯ್ ಮಾಡಬೇಕು ಅನ್ನೋ ಆಸೆ ಜಾಸ್ತಿ. ಆವಾಗ ಅವಳು ಏನು ಮಾಡಿದ್ದಾಳೆ ಅಂತಂದರೆ, ಅವಳ ಬಾಯ್ ಫ್ರೆಂಡ್ ಸೇರಿಬಿಟ್ಟು ಈ ಹುಡುಗಿನ ಕಿಡ್ನಾಪ್ ಮಾಡಿ ದುಡ್ಡಿಗೆ ಡಿಮ್ಯಾಂಡ್ ಮಾಡೋಣ ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಆವಾಗ ಟ್ಯೂಷನ್ಗೆ ಬಂದಿರೋ ಹುಡುಗಿನ ಅವನ ಬಾಯ್ ಫ್ರೆಂಡ್ ಏನಿದ್ದಾನೆ ಅವನು ಕಿಡ್ನಾಪ್ ಮಾಡಿಸಿದ್ದಾನೆ. ಆಮೇಲೆ ಆ ಹುಡುಗಿಯ ತಂದೆ ತಾಯಿ ಇವ್ರಿಗೆ ಫೋನ್ ಮಾಡಿ ಕೇಳಿದ್ದಾರೆ, ಅಮ್ಮ ನಮ್ಮ ಮಗಳು ಬಂದಿದ್ದಾಳ ಟ್ಯೂಷನ್ಗೆ ಅಂತ. ಆವಾಗ ಇವಳು ಏನು ಮಾಡಿದ್ದಾಳೆ ಅಂತಂದರೆ, ಇಲ್ಲ ಇವತ್ತು ಟ್ಯೂಷನ್ಗೆ ಬಂದಿಲ್ಲ ಅಂತೇಳಿ ಹೇಳಿದಾಳಂತೆ. ಅದಾದಮೇಲೆ ಇವಳು ಸಹ ಅವರ ತಂದೆ ತಾಯಿ ಜೊತೆ ಸೇರಿ ಎಲ್ಲೋಗಿದ್ದಾಳೆ ಎಲ್ಲಿಲ್ಲ ಅಂತೇಳ್ಬಿಟ್ಟು ಫುಲ್ಲು ಡ್ರಾಮಾ ನಾಟಕ ಓಡಾಡೋದೆಲ್ಲ ಮಾಡಿದಾಳಂತೆ. ಆಮೇಲೆ ಯಾಕಂದ್ರೆ ಅವಳ ಮೇಲೆ ಡೌಟ್ ಬರಬಾರ್ದಲ್ಲ, ಅವಳು ಕಿಡ್ನಾಪ್ ಮಾಡಿಸಿದ್ದಾಳೆ ಅಂತೇಳಿ, ಅದಕ್ಕೋಸ್ಕರ ಅವ್ರ ಜೊತೆ ಎಲ್ಲ ಓಡಾಡಿದ್ದಾರಂತೆ. ಆಮೇಲೆ ಏನಾಗಿದೆ ಅಂದರೆ, ಅವ್ರ ತಂದೆ ತಾಯಿಗೆ ಕಿಡ್ನಾಪ್ ಯಾರು ಮಾಡಿದ್ದಾರೆ ಅವರು ಫೋನ್ ಮಾಡಿ, ಅವ್ರು ನಾಗಭೂಷಣ ಅನ್ನೋರು ಏನಿದಾರಲ್ಲ ಅವರು ಫೋನ್ ಮಾಡಿ, ನಿಮ್ಮ ಮಗಳು ಕಿಡ್ನಾಪ್ ಮಾಡಿದ್ದೀವಿ, ನಿಮ್ಮ ಮಗಳು ನಮ್ಮ ಹತ್ರ ಸೇಫಾಗಿ ಇದ್ದಾಳೆ, ನಿಮ್ಮ ಮಗಳು ನಿಮಗೆ ಬೇಕು ಅಂತಂದರೆ 25 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಕೇಳಿದ್ರಂತೆ. ಅದು ಕೇಳಿದ್ಮೇಲೆ ಮತ್ತಿನ್ನ ಒಂದು ಏನಪ್ಪ ಅಂತಂದರೆ, ಆ ದುಡ್ಡನ್ನು ಆ ಹುಡುಗಿ ಇದ್ದಾಳಲ್ಲ, ಯಾರು ಆ ಹುಡುಗಿ ಅಂದರೆ ಯಾರು, ಮೋಕ್ಷಿತಾ ಪೈ ಅವ್ರ ಕೈಯಲ್ಲೇ ಕೊಟ್ಟು ನಮಗೆ ಕಳಿಸ್ಬೇಕು ಅಂತೇಳಿ ಅವ್ರ ತಂದೆ ತಾಯಿಗೆ ಹೇಳಿದ್ರಂತೆ. ಆವಾಗ ಅವ್ರ ತಂದೆ ತಾಯಿ ಏನಿದ್ದಾರೆ, ಯಾಕೋ ಸ್ವಲ್ಪ ಎಲ್ಲೋ ಮಿಸ್ ಹೊಡಿತಾ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಮ್ಯಾಟ್ರನ್ನ ತೊಗೊಂಡೋಗಿ ಪೊಲೀಸರಿಗೆ ಹೇಳಿದ್ದಾರೆ, ಈ ಥರ ನಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ, ಆ ಕಿಡ್ನಾಪರ್ಸ್ ಏನಿದ್ದಾರೆ ಆ ಒಂದು 25 ಲಕ್ಷನ ಮೋಕ್ಷಿತಾ ಪೈ ಅಂದರೆ ಐಶ್ವರ್ಯ ಪೈ ಕೈಯಲ್ಲಿ ನಮಗೆ ಕೊಟ್ಟು ಕಳಿಸ್ಬೇಕು ಅಂತೇಳಿ ಹೇಳಿದಾರಂತೆ. ಆವಾಗ ಪೊಲೀಸರು ಇವಳನ್ನ ಹಿಡ್ಕೊಂಡು ಎಲ್ಲ ಚೆನ್ನಾಗಿ ರುಬ್ಬಿ ಕೇಳಿದ್ಮೇಲೆ ಅವಳು ಏನು ಸತ್ಯ ಇದೆ ಅದನ್ನು ಬಾಯಿ ಬಿಟ್ಟಿದ್ದಾಳೆ, ಇಲ್ಲ ಈ ಥರ ನಾವೇ ಮಾಡಿರೋದು, ಅದು ದುಡ್ಡಿನ ಆಸೆಗೋಸ್ಕರ ಅಂತೇಳಿ ಆ ಒಂದು ವಿಷಯದಲ್ಲಿ ಇವಳನ್ನ ಜೈಲ್ ಸೇರಿದ್ರಂತೆ. ಅದಾದಮೇಲೆ ಹೆಂಗೆ ಹೊರಗಡೆ ಬಂದು ಏನೇನಾಯಿತು ಅದು ಕರೆಕ್ಟಾಗಿ ಗೊತ್ತಿಲ್ಲ. ಇವಾಗ ಆ ನ್ಯೂಸಲ್ಲಿ ತಂದೆ ತಾಯಿ ಹೇಳೋದು, ಇವರು
ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇರೋ ಫೋಟೋ, ಅರೆಸ್ಟ್ ಆಗಿರೋದು ಅದೆಲ್ಲ ಪ್ರತಿಯೊಂದು ಸಹ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ನಾವು ಈ ಒಂದು ವಿಡಿಯೋಗಳನ್ನ ಇವಾಗ ನೋಡ್ತಾ ಇದ್ದೀವಲ್ಲ ಅದನ್ನು ನೋಡ್ಬೋದು. ಸೊ ನೋಡಿ ಬೇಜಾರಾಯಿತು ನೋಡಿ, ಒಂದು ಬಡತನ ಅಥವಾ ಒಂದು ಆಸೆ ಏನೇನೆಲ್ಲ ಕೆಲಸ ಮಾಡಿಸುತ್ತೆ ಅಂತೇಳಿ. ಬಟ್ ಇವ್ರು ಇರೋದಕ್ಕೂ ಅವ್ರು ಆಡೋ ಮಾತಿಗೂ ಎಷ್ಟು ಅಜಗಜಾಂತರ ಇದೆಯಲ್ಲ ಅಂತ ಅನಿಸ್ತು. ಹೋಗಲಿ ಬಿಡಿ, ಆಗಿದ್ದಾಯಿತು, ಇವಾಗಾದರೂ ಚೆನ್ನಾಗಿರಲಿ ಅಂತೇಳಿ ಅನ್ನೋಣ ಅಷ್ಟೇ. ಥ್ಯಾಂಕ್ ಯು. ನನಗನ್ಸಿದ್ದಿಷ್ಟೇ ಅವ್ರ ಬಗ್ಗೆ.